ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ನಮಗೆ ಅಕ್ಷಯ ತೃತೀಯ ಇದೆ. ಅವತ್ತಿನ ದಿವಸ ನಾವು ಏನು ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಅಂತಾದರೆ, ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೆ ಆದರೆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಹಣ ಹರಿವು ಅನ್ನುವಂಥದ್ದು ಹೆಚ್ಚಾಗುತ್ತೆ, ಹಣದ ಸುರಿಮಳೆ ಅನ್ನುವಂಥದ್ದು ಆಗುತ್ತೆ. ತಪ್ಪದೀರ ಅಕ್ಷಯ ತೃತೀಯ ದಿವಸ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ಎಲ್ಲರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಚಿನ್ನ ಬೆಳ್ಳಿ ಅಂತ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಿನ್ನ ಬೆಳ್ಳಿ ತೆಗೆದುಕೊಳ್ಳುವಂಥವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲರಿಗೂ ಆ ಸಾಮರ್ಥ್ಯ ಅನ್ನೋದು ಇರೋದಿಲ್ಲ. ಇವಾಗಂತೂ ಚಿನ್ನದ ರೇಟು ಗಗನಕ್ಕೇರಿ ಕೂತಿದೆ. ಹಾಗಾಗಿ ಬನ್ನಿ ಇವಾಗ ಸರಳವಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು, ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಅಕ್ಷಯ ಅಮಾವಾಸ್ಯೆ ಅನ್ನುವಂಥದ್ದು ನಮಗೆ ವರ್ಷಕ್ಕೆ ಒಂದೇ ಬಾರಿ ಬರುವಂಥದ್ದು. ಅದು ಬಸವ ಜಯಂತಿ ದಿವಸ ಬರುವಂಥದ್ದು. ಬಸವರ ಹುಟ್ಟಿರೋ ದಿನವನ್ನು ನಾವು ಅಕ್ಷಯ ತೃತೀಯ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಕೆಲವೊಬ್ಬರು ಬಸವ ಜಯಂತಿ ಅಂತ ಆಚರಣೆ ಮಾಡ್ತಾರೆ, ಕೆಲವೊಬ್ಬರು ಅಕ್ಷಯ ತೃತೀಯ ಅಂತಲೇ ಆಚರಣೆಯನ್ನು ಮಾಡೋವಂಥದ್ದು. ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ದಿವಸ ನಾವು ಏನೆಲ್ಲ ಒಂದು ಮನೆಗೆ ವಸ್ತುಗಳನ್ನು ತರಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅದರ ಜೊತೆಯಲ್ಲಿ ಈ ನಂಬರ್ಸನ್ನು ಕೂಡ ನೀವು ಪೂಜೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಮನೆಗೆ ಕುಬೇರರ ಒಂದು ಆಗಮನ ಆಗುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ಬನ್ನಿ ಏನೆಲ್ಲ ಒಂದು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ನಿಮ್ಮ ಕೈನಲ್ಲಿ ಏನೇನೆಲ್ಲ ತರಬೇಕಂದ್ರೆ, ಅಕ್ಷಯ ತೃತೀಯ ದಿವಸ ನಿಮ್ಗೆ ಏನಾನ ಚಿನ್ನ ಬೆಳ್ಳಿ ಅನುಕೂಲ ಇದೆಯಾ, ಖಂಡಿತವಾಗ್ಲೂ ತೆಗೆದುಕೊಂಡು ಬನ್ನಿ. ಸೈಟು ಪ್ರಾಪರ್ಟಿ ಏನಾನ ಮಾಡೋವಂಥ ಒಂದು ನಿಮಗೆ ಇಷ್ಟ ಇತ್ತು, ಅನುಕೂಲ ಇತ್ತು ಅಂದರೆ ಅವತ್ತಿನ ದಿವಸನೇ ನೀವು ಒಂದು ಮಾತುಕತೆ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಒಂದು ಅಗ್ರಿಮೆಂಟಿಗೆ ಸೈನ್ ಆಗಿರ್ಬೋದು, ಅವತ್ತು ಮಾಡ್ಕೋಬೋದು. ಆ ರೀತಿ ಮಾಡಿಕೊಂಡಾಗ ನಿಮಗೆ ನೆಕ್ಸ್ಟ್ ಇಯರ್ಗೆ ಮತ್ತೆ ನಿಮಗೆ ಅಕ್ಷಯವಾಗುತ್ತೆ. ಅಂದರೆ ಒಂದಕ್ಕೆ ಎರಡು ಆಗುವಂಥದ್ದಕ್ಕೆ ಅಕ್ಷಯ ಅಂತ ಕರೆಯುವಂಥದ್ದು. ಹಾಗಾಗಿ ಅವತ್ತಿನ ದಿವಸ ನಿಮಗೆ ಮನೆಯಲ್ಲಿ ನಿಮಗೆ ಏನು ಒಂದು ಅನುಕೂಲ ಬೇಕು, ಇವಾಗ ಒಬ್ಬೊಬ್ಬರಿಗೆ ರೇಷನ್ ಅದು ಕೊರತೆ ಆಗ್ತಾ ಇರುತ್ತೆ, ದುಡ್ಡು ಹೊಂದೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂಥವರು ಸಹ ಅಷ್ಟೇ, ನೀವೇನನ್ನು ಮಾಡಿ ಅಂದರೆ ಅವತ್ತು ಅಕ್ಕಿ, ತೊಗರೆಬೇಳೆ ಮತ್ತು ಕಲ್ಲುಪ್ಪು ಮತ್ತು ನಿಮಗೆ ಈ 3 ಐಟಮ್ಸ್ ತಂದ್ರೂ ಸಾಕು. ಧನಿಯಾ ಬೀಜ ಒಂದು 5 ಥರದ್ದು, ಇವಾಗ ನೀವೇನು ಮನೆಗೆ ಬಳಸೋವಂಥ ಒಂದು 5 ಥರದ ದವಸ ಧಾನ್ಯವನ್ನು ತೆಗೆದುಕೊಂಡು ಬನ್ನಿ. ಆವಾಗ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಯಾವಾಗಲೂ ಕೂಡ ಅಷ್ಟೇ ಫುಲ್ಫಿಲ್ ಆಗಿ ಇರುವಂಥದ್ದು. ಹಾಗಾಗಿ ಇಲ್ಲ ನಮ್ಮ ಕೈನಲ್ಲಿ ನಮಗೇನು ರೇಷನ್ದು ಕೊರತೆ ಆಗೋದಿಲ್ಲ, ನಮ್ಮ ಮನೇಲಿ ಯಾವಾಗಲೂ ಸದಾಕಾಲ ನಾನು ರೇಷನ್ 1 ತಿಂಗಳ ಮುಂಚೆ 15 ದಿವಸದ ಮುಂಚೆನೇ ತಂದಿಟ್ಕೊಂಡಿರ್ತೀನಿ ಅನ್ನೋ ಥರ ಇದ್ದರೆ ಅವರು ನಿಮಗೆ ದುಡ್ಡಿನ ಹರಿವು ಅನ್ನೋವಂಥದ್ದು ಹೆಚ್ಚಾಗಬೇಕು, ನಮಗೆ ಒಳ್ಳೆಯ ಒಂದು ಮನೆ ಅಭಿವೃದ್ಧಿ ಅನ್ನೋವಂಥದ್ದು ಆಗಬೇಕು. ಹಾಗಾಗಿ ಅವರು ನಾವೇನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಒಂದು ದೇವರ ಮನೆಯನ್ನು ನೀಟಾಗಿ ಶುಚಿಗೊಳಿಸಿರ್ತೀರಿ, ಮನೆ ಅಮಾವಾಸ್ಯೆಗೆ ಪೂಜೆ ಸಹ ಮಾಡಿರ್ತೀರಿ. ಮಾಡಿಲ್ಲ ಅನ್ನೋರು ಈ ಅಕ್ಷಯ ಅಮಾವಾಸ್ಯೆ ದಿವಸ, ಅಕ್ಷಯ ಅಮಾವಾಸ್ಯೆ ಕಳೆದೋಗಿರುತ್ತೆ, ಅಕ್ಷಯ ತೃತೀಯ ದಿವಸ ನೀವು ಮಾಡ್ಕೊಳ್ಳಿ. ನಿಮ್ಮ ದೇವರ ಮನೆಯಲ್ಲಿ ಒಂದು ವೈಟ್ ಸೀಟನ್ನು ತೆಗೆದುಕೊಳ್ಳಿ, ಸ್ಕ್ವೇರ್ ಆಕೃತಿನಲ್ಲಿ ಇರಲಿ ನೀಟಾಗಿ. ಅದಕ್ಕೆ ನೀವು ಗ್ರೀನ್ ಕಲರ್ ಕೆಚ್ ಪೆನ್ನನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ನೀಲಿ ಬಣ್ಣದಾಗಿರ್ಬೋದು, ರೆಡ್ ಬಣ್ಣದಾಗಿರ್ಬೋದು ತೆಗೆದುಕೊಳ್ಬೇಡಿ. ಗ್ರೀನ್ ಕೆಚ್ ಪೆನ್ನನ್ನು ತೆಗೆದುಕೊಂಡು ಒಂದು ಸ್ಕೇಲ್ ಸಹಾಯದಿಂದ 9 ಬಾಕ್ಸನ್ನು ನೀವು ಹಾಕ್ಕೊಳ್ಬೇಕು. ಆ 9 ಬಾಕ್ಸಲ್ಲಿ ಕೂಡ 9 ರೂಪಾಯಿಗಳನ್ನು ನೀವು ತೆಗೆದುಕೊಳ್ಬೇಕು. 1 ರೂಪಾಯಿ ಕಾಯಿನ್ ಆದರೂ ನಡೆಯುತ್ತೆ, 5 ರೂಪಾಯಿ ಕಾಯಿನ್ ಆದರೂ ನಡೆಯುತ್ತೆ, ನಿಮ್ಮ ಶಕ್ತಿ ಅನುಸಾರ. ಇವಾಗ ಕೆಲವೊಬ್ಬರ ಹತ್ರಕ್ಕೆ 5 ರೂಪಾಯಿ ಕಾಯಿನ್ ಇರೋದಿಲ್ಲ, ಆದರೆ 1 ರೂಪಾಯಿ ಇಟ್ಕೊಂಡು ಬಂದರೆ 9 1 ರೂಪಾಯಿನೇ ಇಡಿ. 5 ರೂಪಾಯಿ ಕಾಯಿನ್ ಇಕ್ಕಿದ್ರೆ 9 ಬಾಕ್ಸ್ಗೂ 5 ರೂಪಾಯಿ ಕಾಯಿನನ್ನೇ ಇಡಿ. ಇವಾಗಂತೂ ದುಂಡು ಮಲ್ಲಿಗೆ ಸಿಗುವಂಥ ಕಾಲ ಅಂತಲೇ ಹೇಳಬಹುದು. ಒಂದು ಲಕ್ಷ್ಮಿಗೆ ಸುವಾಸನೆ ಭರಿತವಾದಂದರೆ ತುಂಬ ಇಷ್ಟ ಆಗಿರೋವಂಥದ್ದು. ಹಾಗಾಗಿ ಒಂದು 9 ಮಲ್ಲಿಗೆ ಹೂವನ್ನು ತೆಗೆದುಕೊಳ್ಳಿ. ಫಸ್ಟು ನೀವು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಮೊದಲಿಗೆ ನಂಬರ್ಸನ್ನು ಬರೀರಿ. ನಂಬರ್ಸ್ ಬರೆದು ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಅದ್ರ ಮೇಲೆ ಕಾಯಿನನ್ನು ಇಡಿ, ಅದರ ಮೇಲೆ ಹೂಗಳನ್ನು ಇಡಿ. ಹೂ ಇಟ್ಟು ಪ್ರತಿ ಒಂದೊಂದು ಬಾಕ್ಸ್ಗೂ ಅಕ್ಷತೆಯನ್ನು ಹಾಕೋಬೇಕು. ಹಳದಿ ಬಣ್ಣದ ಅಕ್ಷತೆಯನ್ನು ಹಾಕಿದ್ರೆ ಸಾಕಾಗುತ್ತೆ. ಅದನ್ನೆಲ್ಲ ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಒಂದು ಸಂಕಲ್ಪವಿದೆಯೋ ಆ ಕುಬೇರ ಯಂತ್ರಕ್ಕೆ ನೀವು ಇದು ಲ್ಯಾಮಿನೇಷನ್ ಕೂಡ ಮಾಡಿಸಬಹುದು. ಕೆಲವೊಬ್ಬರು ಫೋಟೋ ಕೂಡ ಮಾಡಿ ಇಟ್ಕೊಂಡಿರ್ತಾರೆ. ಏನು ನಂಬರ್ಸ್ ಅನ್ನೋದನ್ನು ನಾನು ಮುಂದೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಆ ನಂಬರ್ಸನ್ನ ಸ್ಕ್ರೀನ್ಶಾಟನ್ನು ಬರೆದಿಟ್ಕೊಂಡು ನೀವು ಮನೆಯಲ್ಲಿ ಚಿಕ್ಕದಾಗಿ 1 ರೂಪಾಯಿ ಕೂಡ ಖರ್ಚಿಲ್ದಿರ ಮಾಡ್ಕೊಳ್ಳುವಂಥ ಕೆಲಸ ಅಂತಲೇ ಹೇಳ್ಬಹುದು. ಇದನ್ನು ನಿಮ್ಮ ಒಂದು ದೇವರ ಮನೆಯಲ್ಲಿ ಇಟ್ಕೊಂಡು ನಿಮ್ದು ಏನು ಮನಸ್ಸಿನಲ್ಲಿ ಇದೆಯೋ, ನೀವೇನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತೀರೋ, ಸೈಟು, ಮನೆ, ಪ್ರಾಪರ್ಟಿ, ಒಡವೆಗಳು, ಇಲ್ಲ ಮತ್ತು ಒಂದು ಒಳ್ಳೆಯ ಜಾಬ್ ಆಗಿರ್ಬೋದು, ಆ ಕುಬೇರ ಯಂತ್ರಕ್ಕೆ ಲಕ್ಷ್ಮೀ ಕುಬೇರನನ್ನು ಆರಾಧನೆಯನ್ನು ಮನಸ್ಸಿನಲ್ಲಿ ಕೇಳಿಕೊಂಡು ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಸನ್ನು ನೀವು ಒಂದು ಸತಿ
27, 20, 25, 22, 24, 26, 23, 28, 21 ಈ ರೀತಿಯಾಗಿ ಆ ನಂಬರ್ಸನ್ನು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಕುಬೇರ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಮನೇಲಿ ಅವತ್ತು ಏನೂ ಮಾಡಿಲ್ಲ ಅಂದರೂ ಕೂಡ ಸಕ್ಕರೆ ಹಾಲನ್ನಾದರೂ ನೈವೇದ್ಯವನ್ನು ಮಾಡ್ಕೊಳ್ಳಿ. ಮತ್ತು ಏನಾರ ಸಿಹಿ ಮಾಡಿದರೆ ಸಿಹಿ ಕೂಡ ನೈವೇದ್ಯ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂತಂದರೆ ಸ್ವಲ್ಪ ಸಕ್ಕರೆ ಹಾಲನ್ನಾದರೂ ನೀವು ನೈವೇದ್ಯಕ್ಕೆ ಮಾಡ್ಕೊಳ್ಬಹುದು. ಅದನ್ನೆಲ್ಲ ಮಾಡಿಕೊಂಡು ಆ ಪೇಪರನ್ನು ನೀವು 9 ಶುಕ್ರವಾರಗಳಿಗೆ ಸಹ ಮಾಡ್ಕೊಳ್ಬಹುದು, ಇಲ್ಲ 9 ಮಂಗಳವಾರಗಳು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಅದನ್ನು ಅವತ್ತು ಮಾಡಿಬಿಟ್ಟು ನೀಟಾಗಿ ಅದರಲ್ಲಿ ಅಕ್ಷತೆ ಕಾಯಿನನ್ನು ತೆಗೆದು ಒಂದು ಡಬ್ಬಕ್ಕೆ ಹಾಕ್ಕೊಳ್ಳಿ. ಅಕ್ಷತೆನೆಲ್ಲನೂ ಸರಿ ಅಕ್ಷತೆ ಹೂವನ್ನೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆಚೆ ಹಾಕಬಾರ್ದು. ನೀವು ಕ್ಯಾಶ್ ಇಡುವಂಥ ಜಾಗದಲ್ಲಿ ಇಡಬೇಕು. ಈ ಪೇಪರ್ಸನ್ನು ನೀಟಾಗಿ ಪ್ಲೇಸ್ ಇದೆ ಅಂದರೆ ಖಂಡಿತವಾಗ್ಲೂ ಡೈಲಿ ಪೂಜೆ ಮಾಡಿದ್ರು ಕೂಡ ತುಂಬ ಚೆನ್ನಾಗೇ ಆಗುತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಪ್ಲೇಸ್ ಇಲ್ಲ ಅನ್ನೋಂಥವ್ರು ಅದನ್ನು ಮಾಡಿಸ್ಬಿಟ್ಟು ಅಲ್ಲೇ ದೇವ್ರ ಮನೆಯಲ್ಲಿ ನೀವು ಬುಕ್ಸ್ ಆಗಿರ್ಬೋದು, ಅಗರಬತ್ತಿ ಇಟ್ಕೊಳ್ಳೋದಕ್ಕೆ ಮಾಡಿರ್ತೀರಲ್ವ, ಆ ಅಗರಬತ್ತಿ ಇದ್ರೊಳಗಡೆ ಕೂಡ ನೀವು ಇಟ್ಕೊಳ್ಬಹುದು. ಯಾಕಂದರೆ ನೀಟಾಗಿ ಇರುತ್ತೆ. ಮತ್ತು ನಿಮಗೆ 9 ವಾರಗಳು ಮಾಡಿದ್ದೇ ಆದರೆ ನಿಮಗೆ ಅದ್ಭುತ ಪವಾಡನೇ ಆಗುತ್ತೆ ಅಂತಲೇ ಹೇಳಬಹುದು. ಖಂಡಿತವಾಗ್ಲೂ ಈ ಒಂದು ಕುಬೇರನ ನಂಬರ್ಸನ್ನು ಬರೆದ್ಬಿಟ್ಟು ನೀವು ಕೂಡ ಕುಬೇರರಾಗಿ ಈ ಅಕ್ಷಯ ತೃತೀಯ ನಿಮ್ಮ ಮನೆಗೆ ಎಲ್ಲ ಒಂದು ನೀವೇನು ಮನಸ್ಸಿನಲ್ಲಿ ಕೇಳ್ಕೊಂಡಿರ್ತೀರೋ ಅದೆಲ್ಲ ಅಕ್ಷಯವಾಗಲಿ ಅಂತೇಳಿ ಕೂಡ ನಾನು ಕೂಡ ಕೇಳ್ಕೊಳ್ತೀನಿ. ಇಷ್ಟೊತ್ತು ನಾನು ಹೇಳಿರೋಂಥ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.